ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಬಂದರ್ ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಬಾಬಿ ಡಿಯೋಲ್, ಸಾನಿಯಾ ಮಲ್ಹೋತ್ರಾ, ಸಪ್ನಾ ಪಬ್ಬಿ ಅಂಡ್ ಇಂದ್ರಜಿತ್ ಸುಕುಮಾರನ್. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಸಮರ್ ಮೆಹ್ರಾ ಒಬ್ಬ ಪಾಪ್ಯುಲರ್ ಸಿಂಗರ್ ಹಾಗೂ ಸೆಲೆಬ್ರಿಟಿ ಆಗಿರ್ತಾನೆ. ವಯಸ್ಸು 50 ದಾಟಿದ್ರೂ ಕಾರಣಾಂತರಗಳಿಂದ ಅವನು ಮದುವೆ ಆಗಿರಲ್ಲ. ಹೀಗೆ ಒಂದು ದಿನ ಟೈಮ್ ಪಾಸ್ಗೋಸ್ಕರ ಇಂಟರ್ನೆಟ್ ಅಲ್ಲಿ ಬ್ರೌಸಿಂಗ್ ಮಾಡಬೇಕಾದ್ರೆ ಒಂದು ಡೇಟಿಂಗ್ ಆ್ಯಪ್ ಅವನ ಕಣ್ಣಿಗೆ ಬೀಳುತ್ತೆ. ಗಾಯತ್ರಿ ಅನ್ನುವ ಒಬ್ಬಳು ಅನಾಮಿಕ ಹುಡುಗಿ ಆ ಒಂದು ಆ್ಯಪ್ ಅಲ್ಲಿ ಅವನಿಗೆ ಪರಿಚಯ ಆಗ್ತಾಳೆ. ಅಲ್ಲಿಂದ ಸಮರ್ ಮೆಹ್ರಾ ಮತ್ತು ಗಾಯತ್ರಿಯ ಡೇಟಿಂಗ್ ಶುರು ಆಗುತ್ತೆ. ಮನೆಯಲ್ಲಿ ತಣ್ಣನೆ ಮಲಗಿದ್ದಂತಹ ಸಮರ್ ಮೆಹ್ರಾನನ್ನ ಇದ್ದಕ್ಕಿದ್ದಂತೆ ಪೊಲೀಸರು ಬಂದು ಅವನ್ನ ಯಾವುದೋ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಸಲುವಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸಮರ್ ಮೆಹ್ರಾ ಮೇಲೆ ಪೊಲೀಸರು ಫೈಲ್ ಮಾಡಿರುವಂತಹ ಕೇಸ್ ಆದ್ರೂ ಏನು, ಆ ಒಂದು ಕೇಸಿಂದಾಗಿ ಸಮರ್ ಮೆಹ್ರಾ ಅನುಭವಿಸುವಂತಹ ಕಷ್ಟಗಳು ಮತ್ತೆ ಆ ಕಷ್ಟಗಳಿಂದ ಸಮರ್ ಮೆಹ್ರಾ ಆಚೆ ಬರಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲ್ಮ್ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಬಾಬಿ ಡಿಯೋಲ್ ಆಸ್ ಸಮರ್ ಮೆಹ್ರಾ ಈ ಒಂದು ಫಿಲಮ್ ಅಲ್ಲಿ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಪ್ರತಿಯೊಂದು ಸೀನ್ ಅಲ್ಲೂ ಅವರ ಎಕ್ಸ್ಪ್ರೆಷನ್ಸ್ ನ್ಯಾಚುರಲ್ ಆಗಿ ಬಂದಿದೆ. ಸಪ್ನಾ ಪಬ್ಬಿ ಆಸ್ ಗಾಯತ್ರಿ ಆನಂದ್ ಈ ಫಿಲಮ್ ಅಲ್ಲಿ ಅವ್ರಿಗೆ ಚಾಲೆಂಜಿಂಗ್ ರೋಲ್ ಸಿಕ್ಕಿದೆ. ಈ ರೋಲ್ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ಯಾಕೆಂದ್ರೆ ಈ ಒಂದು ರೋಲ್ ನ ನೀವು ಫಿಲಮ್ ಅಲ್ಲಿ ನೋಡಿದ್ರೆ ಆ ಒಂದು ಸರ್ಪ್ರೈಸಿಂಗ್ ಪ್ಯಾಕೇಜ್ ನಿಮಗೆ ಪಂಚ್ ಆಗೋದು. ಇನ್ನು ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಈ ಸ್ಟೋರಿಯಲ್ಲಿ ಯೂಸ್ ಆಗಿರುವಂತಹ ಐಡಿಯಾ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತಾನೆ ಹೇಳ್ಬೋದು. ಇದರಿಂದಾಗಿ ಸ್ಟೋರಿನೂ ಸಹ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಮ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆಯುವಂತಹ ಒಂದಷ್ಟು ಪ್ರೊಸೀಡಿಂಗ್ಸ್ ಎಂಗೇಜಿಂಗ್ ಆಗಿ ಬಂದಿದೆ. ಆದ್ರೆ ಅದಾದ್ಮೇಲೆ ಬರುವಂತಹ ಜೈಲ್ ಡ್ರಾಮಾ ಜಾಸ್ತಿನೇ ಡೀಟೇಲ್ ಆಗಿ ತೋರಿಸಿದ್ದಾರೆ ಅಂತ ಅನಿಸ್ತು. ಇದರಿಂದಾಗಿ ಫಸ್ಟ್ ಹಾಫ್ ಲ್ಯಾಗ್ ಆಗಿದೆ. ನನಗೆ ಫಸ್ಟ್ ಹಾಫ್ ಬೋರಿಂಗ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ಅಲ್ಲೂ ಜೈಲ್ ಡ್ರಾಮಾ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಜೈಲಲ್ಲಿ ಬರುವಂತಹ ಪಿಂಜರ ಪಿಂಜರ ಅನ್ನೋ ಒಂದು ಹಾಡು, ಅದರಲ್ಲಿ ರಾಜ್ಬಿ ಶೆಟ್ಟಿ ಅವರ ಡ್ಯಾನ್ಸ್ ಮತ್ತೆ ಆ ಒಂದು ಸಾಂಗ್ ಎರಡೂ ಸಹ ಇಂಪ್ರೆಸಿವ್ ಆಗಿ ಬಂದಿದೆ. ಮಾಡದೇ ಇರುವಂತಹ ಒಂದು ತಪ್ಪಿಗೆ ಜೈಲಲ್ಲಿ ಕೊಳೆಯುವಂತಹ ಒಬ್ಬ ಕೈದಿಯ ನೋವು ಹೇಗಿರುತ್ತೆ ಅನ್ನೋ ಒಂದು ಆಕ್ಟಿಂಗ್ ನ ಬಾಬಿ ಡಿಯೋಲ್ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಸ್ಟೋರಿ ಟೆಲ್ಲಿಂಗು ಸಹ ನ್ಯಾಚುರಲ್ ಆಗಿ ಬಂದಿದೆ. ಆದ್ರೂ ತುಂಬಾ ಹೊತ್ತು ಕತೆ ಜೈಲ್ ಬಿಟ್ಟು ಆಚೆನೆ ಹೋಗಲ್ಲ. ಸಮರ್ ಮೆಹ್ರಾನ ಈ ಒಂದು ಪರಿಸ್ಥಿತಿಗೆ ಕಾರಣ ಆದ್ರೂ ಏನು ಅನ್ನೋ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಸಖತ್ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಲಾಸ್ಟ್ 30 to 40 ಮಿನಿಟ್ಸ್ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಇಂಗ್ಲಿಷ್ ಮೂವಿ ಆಬ್ಸೆಷನ್ ನ ಹಿಂದಿ ವರ್ಷನ್ ಫೀಲ್ ಕೊಡ್ತು. ಆ ಫಿಲಮ್ ಅಲ್ಲಿ ಡೈರೆಕ್ಟರ್ ಒಂದಷ್ಟು ಫ್ಯಾಂಟಸಿ ಐಡಿಯಾಸ್ ನ ಯೂಸ್ ಮಾಡಿದ್ದಾರೆ. ಆದ್ರೂ ಈ ಒಂದು ಫಿಲಮ್ ಅಲ್ಲಿ ಡೈರೆಕ್ಟರ್ ತುಂಬಾ ಮೆಚ್ಯೂರ್ಡ್ ಆಗಿ ಈ ಫಿಲ್ಮ್ ನ ತಗೊಂಡೋಗಿದ್ದಾರೆ. ಫಿಲಮ್ ಅಲ್ಲಿ ಬರುವಂತಹ ಒಂದು ಲಾಸ್ಟ್ 30 to 40 ಮಿನಿಟ್ಸ್ ಪೋರ್ಷನ್ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಮ್. ಮ್ಯೂಸಿಕ್ ವೈಸ್ ಹೇಳೋದಾದ್ರೆ, ಕಮಾನ್ ಬೇಬಿ ಮತ್ತು ಪಿಂಜರ ಪಿಂಜರ ಈ ಎರಡು ಸಾಂಗ್ಸ್ ನನಗೆ ಲೈಕ್ ಆಯ್ತು. ಜೈಲ್ ಡ್ರಾಮಾ ಪೋರ್ಷನ್ಸ್ ನ ಕಮ್ಮಿ ಮಾಡಿ ಒಂದಷ್ಟು ಕೋರ್ಟ್ ರೂಮ್ ಡ್ರಾಮಾನು ಆಡ್ ಮಾಡಬಹುದಿತ್ತು. ಆ ಸೈಕೋ ಕ್ಯಾರೆಕ್ಟರ್ನು ಇನ್ನೊಂದಷ್ಟು ವೈಲೆಂಟ್ ಆಗಿ ತೋರಿಸಬಹುದಿತ್ತು. ಈ ಎರಡು ಚೇಂಜಸ್ ನು ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ಅಲ್ಲಿ ಮಾಡ್ಕೊಂಡಿದ್ರೆ ಈ ಫಿಲಮ್ ನ ಓವರ್ ಆಲ್ ಔಟ್ಪುಟ್ ಇನ್ನೂ ಬೆಟರ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 3.25 ಔಟ್ ಆಫ್ 5. ಇನ್ನು ನೀವೇನಾದ್ರೂ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ಸ್ ನ ಇಷ್ಟಪಡೋರಾದ್ರೆ ಈ ಫಿಲಮ್ ಮಸ್ಟ್ ವಾಚ್ ಅಲ್ಲದೆ ಹೋದ್ರೂ ಒನ್ ಟೈಮ್ ವರ್ತ್ ವಾಚಿಂಗ್. ಇದಿಷ್ಟು ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.